ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೆ ಶಾಸಕ ಬಸನಗೌಡ ದದ್ದಲ್ ನಿವಾಸ ಹಾಗೆ ಕಚೇರಿಗಳಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಕಳೆದ 24 ಗಂಟೆಗಳಿಂದ ಮುಂದುವರೆದಿರುವಂತಹ ಇಡಿ ದಾಳಿ, ನಾಗೇಂದ್ರ ಶಾಸಕ ದದ್ದಲ್ ಮನೆಯಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ, ಇನ್ನು ದಾಳಿ ಸ್ಥಳದಲ್ಲಿ ಏನೆಲ್ಲ ದೊರೆತಿದೆ ಅನ್ನೋದರ ಕುರಿತಾಗಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ರಾತ್ರಿ 12 ಗಂಟೆಗೆ ದಾಳಿಗೆ ಬ್ರೇಕ್ ಅನ್ನ ಕೊಟ್ಟಿದ್ರು ಅಧಿಕಾರಿಗಳು. ಆದರೆ ದಾಳಿ ಮಾಡಿದ್ದ ಸ್ಥಳದಲ್ಲಿಯೇ ಅಧಿಕಾರಿಗಳು ಉಳಿದುಕೊಳ್ತಾರೆ. ನಾಗೇಂದ್ರ ನಿವಾಸದಲ್ಲೇ ಉಳಿದುಕೊಂಡ ಇಡಿ ಅಧಿಕಾರಿಗಳ ತಂಡ. ಇನ್ನು ದದ್ದಲ್ ನಿವಾಸದಲ್ಲೂ ಕೂಡ ಒಂದು ತಂಡ ಉಳಿದುಕೊಂಡಿದೆ. ಇನ್ನು ಇವತ್ತು ಬೆಳಗ್ಗೆಯಿಂದ ಮತ್ತೆ ಪರಿಶೀಲನೆ ಮುಂದುವರೆದಿರುವಂಥದ್ದು. ಇವತ್ತು ಸಹ ಪೂರ್ತಿ ದಿನ ದಾಳಿ ನಡೆಯಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ದಾಳಿ ಮಾಡಿರುವ ಎಲ್ಲಾ ಕಡೆ ಕೆಲಸ ಮುಗಿಯುವ ತನಕ ಇಡಿ ಅಧಿಕಾರಿಗಳು ಎಲ್ಲೂ ಕೂಡ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ಅದರಂತೆ ನಿನ್ನೆ ನಾಗೇಂದ್ರ ನಿವಾಸದಲ್ಲಿ ಹಾಗೆ ದದ್ದಲ್ ನಿವಾಸದಲ್ಲಿ ರೇಡ್ ಮಾಡಿದಂತಹ ಟೀಮ್ಗಳು ಅಲ್ಲೇ ಉಳಿದುಕೊಳ್ತವೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ದಾಳಿಯನ್ನ ಮುಂದುವರಿಸಿದ್ದಾರೆ. ಸದ್ಯಕ್ಕೆ 18ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಅಂದ್ರೆ ಶಾಸಕ ಹಾಗೆ ಮಾಜಿ ಸಚಿವರಿಗೆ ಸೇರಿದಂತಹ ಎಲ್ಲಾ ಸ್ಥಳಗಳಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ಇನ್ನು ಎಲ್ಲಾ ಸ್ಥಳಗಳಲ್ಲೂ ಕೂಡ ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ರು ರಾತ್ರಿ. ಇನ್ನು ಇವತ್ತು ಬೆಳಗ್ಗೆ ಎಂದಿನಂತೆ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕೊನೆಗೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮುಗಿಸಿದ ನಂತರ ಒಟ್ಟಿಗೆ ದಾಳಿಯನ್ನ ಅಂತ್ಯ ಮಾಡಲಿದ್ದಾರೆ ಇಡಿ ಅಧಿಕಾರಿಗಳು. ಹೀಗಾಗಿ ಇವತ್ತು ಕೂಡ ದಿನಪೂರ್ತಿ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಕಳೆದ 24 ಗಂಟೆಗಳಿಂದ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನಿನ್ನೆ ಮುಂಜಾನೆಯಿಂದ ನಡೀತಾ ಇರುವಂತಹ ದಾಳಿ ಇದು ಇವತ್ತು ಕೂಡ ದಿನಪೂರ್ತಿ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಏನನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇದೆಯಾ? ಓವರ್ ಆಲ್ ಡೀಟೇಲ್ಸ್. ಮಧು, ಈಗಾಗಲೇ ನಿನ್ನೆ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಮತ್ತು ನಾಗೇಂದ್ರ ನಿವಾಸದಲ್ಲಿ ದಾಳಿಯನ್ನ ಮಾಡಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಬೆಳಗ್ಗೆ 7 ಗಂಟೆಗೆ ನಿನ್ನೆ ಇದು ದಾಳಿ ಆರಂಭ ಆಗಿತ್ತು. ಸಂಜೆವರೆಗೂ ಕೂಡ ಅಂತಂದ್ರೆ ಸಂಜೆಯವರ ವೇಳೆಗೆ ಕೆಲವೊಂದು ಕಂಪ್ಯೂಟರ್ಗಳಾಗಿರಬಹುದು, ಅದೇ ರೀತಿಯಾಗಿ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಾತ್ರಿ 12 ಗಂಟೆಯವರೆಗೂ ಕೂಡ ಬಸನಗೌಡ ದದ್ದಲ್ ಮತ್ತು ಈ ನಾಗೇಂದ್ರ ಮನೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರ್ತಾರೆ. ಅದಾದ್ಮೇಲೆ ರಾತ್ರಿ ಅಲ್ಲಿಂದ ತೆರಳದೆ ಒಂದು ತಂಡ ದದ್ದಲ್ ಮನೆಯಲ್ಲಿ, ಇನ್ನೊಂದು ತಂಡ ನಾಗೇಂದ್ರ ಮನೆಯಲ್ಲೇ ಕೂಡ ಬೀಡು ಬಿಟ್ಟಿರುತ್ತೆ. ಇಂದು ಕೂಡ ಬೆಳಗ್ಗೆ 7 ಗಂಟೆಯಿಂದಲೇ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ನಾಗೇಂದ್ರ ಅವರನ್ನು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ಸರಿಯಾದಂತಹ ಉತ್ತರಗಳು ಕೂಡ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. 18ಕ್ಕೂ ಹೆಚ್ಚು ಕಡೆ ದಾಳಿ ನಡೆದಿರೋದ್ರಿಂದ ಈ ದಾಳಿ ಇವತ್ತು ಸಂಜೆವರೆಗೂ ಕೂಡ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ನಾಗೇಂದ್ರ ಮತ್ತು ದದ್ದಲ್ಗೆ ಇಂಟರ್ಲಿಂಕ್ ಇರುವಂತಹ ಸ್ಥಳಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಎಲ್ಲಾ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ನಾಗೇಂದ್ರ ನಿವಾಸದಲ್ಲಿ ಒಂದ್ ತಂಡ, ದದ್ದಲ್ ನಿವಾಸದಲ್ಲಿ ಒಂದ್ ತಂಡ ಉಳ್ಕೊಂಡು ಇವತ್ತು ಕೂಡ ಸಂಪೂರ್ಣವಾಗಿ ಜಾಲಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಏನಾದ್ರೂ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಸಂದರ್ಭದಲ್ಲಿ ದದ್ದಲ್ ಆಗಿರ್ಬೋದು ಮತ್ತು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಈ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ದಾಖಲೆಗಳು ಮತ್ತು ಇದುವರೆಗೂ ಕೂಡ 11 ಜನ ಆರೋಪಿಗಳನ್ನ ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ರಮವಾಗಿ ಹವಾಲಾ ಮೂಲಕ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪದ ಮೇಲೆ CBI ನೀಡಿದಂತಹ ಒಂದು ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಿನ್ನೆ ನಾಗೇಂದ್ರ PA ಹರೀಶ್ ಏನಿದ್ದಾನೆ ಈತನನ್ನ ವಶಕ್ಕೆ ಪಡೆದುಕೊಂಡು ಬಂದು ರಾತ್ರಿ 8 ಗಂಟೆಯವರೆಗೂ ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರಗಳು ಕೂಡ ಬಂದಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ವಿಚಾರಣೆ ಅವಶ್ಯಕತೆ ಇತ್ತು ಅಂತಂದ್ರೆ ನಾವು ನೋಟಿಸ್ ಅನ್ನ ಕೊಡ್ತೀವಿ, ಹಾಗೆ ವಿಚಾರಣೆಗೆ ಸಹಕಾರ ಮಾಡಬೇಕು ಅಂತ ಹರೀಶ್ಗೂ ಕೂಡ ವಾರ್ನಿಂಗ್ ಅನ್ನ ಮಾಡಿ ಕಳಿಸಿದ್ದಾರೆ ಇಡಿ ಅಧಿಕಾರಿಗಳು.
ಇನ್ನು ಇವತ್ತೂ ಕೂಡ ಈ ದಾಳಿ ಮುಂದುವರಿತಾ ಇರೋದ್ರಿಂದ ನಾಗೇಂದ್ರ ಅವರನ್ನು ಕೂಡ ಕೆಲ ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ ಮತ್ತು ಅಲ್ಲಿರುವಂತಹ ದಾಖಲೆಗಳು ಮತ್ತು ಈ ನಿಗಮಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ದಾಖಲೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ಸಂಜೆಯವರೆಗೂ ಕೂಡ ಈ ಇಡಿ ಅಧಿಕಾರಿಗಳ ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದ್ದು ಇಡಿ ಅಧಿಕಾರಿಗಳು ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರ ಮತ್ತು ದದ್ದಲ್ಗೆ ಶಾಕ್ ನೀಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.